ಇವತ್ತು ಇದ್ರದ್ದು ಕೆಸಿನಲ್ಲಿದ್ದು ಚಟ್ನಿ ಮಾಡುವ. ಆದರೆ ಇದು ಸಿಕ್ಕಾಪಟ್ಟೆ ದೊಡ್ಡದಾಯ್ತು, ಪತ್ರೊಡಿ ಮಾಡುವಾಗೇ ಎಲೆ ಇದು. ನಮ್ಮ ಒಬ್ರ ಹತ್ರ ತಪ್ಪು ಕೇಳೋದು, ಅವ್ರಿಗೆ ಗೊತ್ತಾಯಿಲ್ಲ ಇಷ್ಟಿಷ್ಟು ದೊಡ್ಡ ಎಲೆ ತಂದೆ. ಅದಕ್ಕೀಗ ಈ ದೊಡ್ಡ ದೊಡ್ಡ ನೊರ್ಬಿತ್ತಲ್ಲ, ಇದೆಲ್ಲ ನಮ್ಗೆ ಬೇಡ, ಇದೆಲ್ಲ ಇದ್ರ ಬಾಯಿಗಿಂಡತ್ತ. ಇದನ್ನೆಲ್ಲ ತಕ್ಕೊಂಡು ಇದು ಮಾತ್ರ ನಮ್ಗೆ ಬೇಕು. ಇದು ದೊಡ್ಡ ನರ್ಬು ಬೇಡ, ಇದನ್ನು ಮಾತ್ರ ತೆಗೆದು ತೋರಿಸ್ತೆ. ಇದನ್ನು ಬೇಯಿಸೋಕೆ ಇಟ್ಕೊಂಬ ತೆಗ್ದು. ಕೆಸಿನ ಸೊಪ್ಪು ಎಲ್ಲದನ್ನು ಈ ಥರ ದಂಟನ್ನು ಬೇರೆ ಮಾಡ್ಕೊಂಡ್ರಿ. ಈ ದಂಟು ಹಾಕಿದ್ರೆ ಜಾಸ್ತಿ ಬಾಯಿಗಿಂಡು ಜಾಸ್ತಿ ಇದೆ, ಅದಕ್ಕೆ ಇದೆಲ್ಲ ಬೇಡ. ಅಂದರೆ ನಾವು ಕೆಸಿನ ಸೊಪ್ಪಿನ ಬಜ್ಜಿಯಲ್ಲಿ ಪತ್ರೊಡಿಯಲ್ಲಿ ಯಾವುದು ಮಾಡೋದಾದ್ರೂ ಸ್ವಲ್ಪ ಚಿಗುರಿಯಲ್ಲೇ ಒಳ್ಳೇದು. ಅಂದರೆ ಇವತ್ತು ಕೊಯ್ಕೊಬಂದು ನಾಳೆ ಮಾಡ್ಕೊ, ಆ ಥರ ಇರ್ತದೆ. ಇದು ನಿನ್ನೆ ಕೊಯ್ಕೊಬಂದದ್ದೇ, ನಮ್ಮನೆ ತೋಟದಾಗೆಲ್ಲ ನಾವು ಇದನ್ನೆಲ್ಲ ಕಿತ್ತು ಬಿಸಾಡಿತ್ತು ಬೇಡ ನಳಿಕೆ. ಈಗ ಬೇರೆಯವ್ರ ಮನೆ ತಪ್ಕೊಳ್ದು, ಅವ್ರು ಬಲ್ತದ್ದೇ ತಗೊಂಬಂದಿರು ಜಾಸ್ತಿ. ಇದನ್ನೆಲ್ಲ ಬಿಡಿಸ್ಕೊಂಡು ಈಗ ನಾನು ಇದಕ್ಕೆ ಇಷ್ಟಪ್ಪ ಇದೆ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಬಂದಿದ್ದೆ. ಇದಕ್ಕೆ 1 ಲೋಟ ನೀರು ಹಾಕಿ ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಇಟ್ಟೆ. 1 ಲೋಟ ನೀರು ಹಾಕಿದೆ. ಇದು 2 ಖಾರದ ಮೆಣಸಿದೆ, ಇದು ಹಾಕ್ತೆ. 2 ಈ ಮೆಣಸು ಮತ್ತು ಇದಿಷ್ಟು ಚೂರು ಮೆಣಸಿನ ಕೊಡು. ಇದು ಕೆಸಿನಲ್ಲಿ ಹೀಟ್ ಆದ್ರೆ ಆ ಸೈಡ್ ತಿಂಗಳು ತಿನ್ಕ. ಈ ದಂಟಿತ್ತಲ್ಲ, ಚೂರು ಮೆಣಸಿನ ದಂಟು ಹಾಕೋದ್ರಿಂದ ತಂಪಿದೆ. ಇದಿಷ್ಟು ಹಾಕ್ತೆ. ಇದು ಸ್ವಲ್ಪ ಚಿಗುರಿತ್ತು ಬೆಳೆದಲ್ಲ. 2 ಔಂಟಿಕಾಯಿ ಹಾಕ್ತೆ. ಕೆಸಿನಲ್ಲಿ ಬಜ್ಜಿ ಬೇಕಾಗದೆ ಔಂಟಿಕಾಯಿ ಮೇಯ್ನ್. ಯಾವ ಹುಳಿ ಹಾಕಿ ಮಾಡ್ರೂ ಇಷ್ಟು ರುಚಿ ಗೊತ್ತಿಲ್ಲ. ಸ್ವಲ್ಪ ಇದು ಹಾಕಿ ಇದೊಂದು ಸರಿ ಬೇಯಿಸ್ಕೊಂಬ, ಸಾಂಬಾರು ಮಾಡಿ ಬೇಯಿಸ್ಕೊಂಡು ಕಡಿಕೆ 1-2 ರೌಂಡ್ ಕಡಿಕೆ ಎಲಿನೆಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ, ಕಡ್ಕೊಂಬತ್ತಿ ಉಪ್ಪು ಹಾಕಂತೆ, ಬೇಯಲಿ ಸ್ವಲ್ಪ. ಈಗ ಕೆಸಿನ ಸೊಪ್ಪೆಲ್ಲ ಬೆಂದಿತ್ತಲ್ಲ, ಆಯ್ತು ಇಷ್ಟ ಸಾಕಿದೆ. ನೀರೆಲ್ಲ ಬತ್ತಿ ಬಂತು. ಇದು ನೀರು ಬಿಟ್ಕೊಳತ್ತೆ ಕೆಸಿನ ಸೊಪ್ಪು. ಈಗ ಇದನ್ನು ಸ್ವಲ್ಪ ತಣುಕ್ ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಒಗ್ಗರಣೆ ಹಾಕಿದ್ರೆ ಬಜ್ಜಿ ರೆಡಿ ಆಯ್ತು. ಸಿಂಪಲ್ ಬಜ್ಜಿ ಇದು. ಇದನ್ನೀಗ ತಣುಕ್ ಬಿಡ್ತೆ ನಾನು. ಇದೀಗ ಲಾಯ್ಕ್ ತಂದಿತ್ತು. ಇದನ್ನೆಲ್ಲ ಈಗ ಮಿಕ್ಸಿ ಹಾಕಿ ರುಬ್ಕೊಬತ್ತೆ. ಈ ಔಂಟಿಕಾಯಿನ ಎತ್ತಿಟ್ಕೊಂಬ. ಇದು ಹಾಕಿದ್ರೆ ಮಿಕ್ಸಿ ಹಲ್ಲಿ ಸಿಕ್ಕರು ಮತ್ತು ಮಿಕ್ಸಿ ಹಲ್ಲೆಲ್ಲ ಉದುರಿ ಹೊತ್ತೆ. ಈಗ ಸೊಪ್ಪೆಲ್ಲ ಮಿಕ್ಸಿ ಮಾಡ್ಕೊಬಂದಾಯ್ತು. ಎಣ್ಣೆ ಇಟ್ಕೊಂಡಿದ್ದೆ, ತೆಂಗಿನ ಎಣ್ಣೆ ಹಾಕಿದೆ. ಈ ಸಾಸಿವೆ ಹಾಕ್ತೆ 1 ಚಮಚ. ಸಾಸಿವೆ ಪಟ ಅಂದ್ರೆ ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ. ಇದು ಇಪ್ಪುದೇ ಇದ್ರಾಗೆ ಬೆಳ್ಳುಳ್ಳಿ ಮತ್ತು ಔಂಟಿಕಾಯಿಗೆ ಈ ಬಜ್ಜಿ ರುಚಿ, ಕೆಸಿನ ಸೊಪ್ಪಿನ ಬಜ್ಜಿ. ಮತ್ತು ತೆಂಗಿನ ಎಣ್ಣೆ, ಮತ್ತು ಯಾವ ಎಣ್ಣೆ ಹಾಕಿ ಮಾಡೋ ಇಷ್ಟು ರುಚಿ ಬರ್ತಿದೆ. ಇದೀಗ ಚೂರು ಕೆಂಪಾಯ್ತು. ಬೆಳ್ಳುಳ್ಳಿ ಪರಿಮಳ ಬರ್ತದೆ, ಬೆಳ್ಳುಳ್ಳಿ ಘಮ ಬರ್ತದೆ ಬಜ್ಜಿಗೆ. ಬಜ್ಜಿ ಪರಿಮಳ ಆಯ್ತಂದ್ರೆ ಇದು ಕೆಂಪಾಯ್ತು ಬೆಳ್ಳುಳ್ಳಿ. ಸಿಂಪಲ್ ಬಜ್ಜಿ ಇದೆ. ಏನೊಂದು ಆ ಐಟಮ್ ಬೇಕು, ಈ ಐಟಮ್ ಬೇಕು, ಟೊಮೆಟೊ ಬೇಕು, ನೀರುಳ್ಳಿ ಬೇಕು, ಅದೆಲ್ಲ ಇಲ್ಲ. ಇಷ್ಟೇ ಇದಕ್ಕೆ ಬೇಕಾಗ್ತದೆ. ಮೆಣಸು, ಹುಳಿಗೆ ಔಂಟಿಕಾಯಿ, ಬೆಳ್ಳುಳ್ಳಿ, ಇದೆರಡು ಮೇಯ್ನ್. ತೆಂಗಿನ ಎಣ್ಣೆ, ಇದ್ರಾಗೆ ರುಚಿ ಬರ್ತದೆ ಬಜ್ಜಿ. ಸ್ವಲ್ಪ ಕೆಂಪಾಗಿ ಅದು ಸೊಪ್ಪು ಬೇಯಿಸೋಕೆ 5 ಔಂಟಿಕಾಯಿ ಹಾಕೊಂಡಿದ್ನಲ್ಲ ನಾನು. ಈಗ 2 ಔಂಟಿಕಾಯಿ ಒಗ್ಗರಣೆ ಹಾಕಂತೆ. ಸ್ವಲ್ಪ ಬಾಯಿಗೆ ಹಸಿ ಸಿಕ್ಕರು ಲೈಕ್ ಆಗ್ತಿದೆ. ಹಾಂ ಸಾಕು, ಒಳ್ಳೆ ಘಮ ಬಂತು. 2 ಔಂಟಿಕಾಯಿ ಒಗ್ಗರಣೆಗೆ ಕಡಿಕದು. ಅಲ್ಲಿ 2 ಮೆಣಸು ಬೇಯಿಸ್ಕೊತೀನಿಲ್ಲ, ಗುಂಡು ಮೆಣಸು, ಅದೇ ಈಗ ಇಲ್ಲಿ ಒಗ್ಗರಣೆ ಹಾಕಂತೆ. ಇದೆಲ್ಲ ಸ್ವಲ್ಪ ಒಗ್ಗರಣೆ ಹೇಳಿ ಇದಕ್ಕೆ ರುಚಿಗೆ ಬೇಕಂದೇಳಿ ಎಷ್ಟು ಬೇಕಂದ್ರೆ ಅಷ್ಟು ಉಪ್ಪು ಹಾಕಂಬ. ಕೆಸಿನ ಸೊಪ್ಪು ಮಸ್ತಿತ್ತಲ್ಲ, ಹಾಗಾಗಿ ಒಂದಿಷ್ಟು ಉಪ್ಪು ಹಾಕ್ತೆ. 1/4 ಚಮಚ ಉಪ್ಪು ಹಾಕಿ ಚಪ್ಪೇರು ಮತ್ತು ಹಾಕೊಂಡ್ರೆ ಆಯ್ತು. ಇದು ಸ್ವಲ್ಪ ಒಂಚೂರು ಎಣ್ಣೆಗೆ ಬಾಡಲಿ ಸಾಕು. ಇದೀಗ ಇಷ್ಟು ಫ್ರೈ ಸಾಕು. ಆಗ ಮಿಕ್ಸಿ ಹಾಕೋದು ತೆಗೆದಿಟ್ಕೊಂಡಿತ್ತಲ್ಲ ಔಂಟಿಕಾಯಿ, ಅದನ್ನು ಹಾಕ್ತೆ ಇದರೊಳಗೆ. ಕಡಿಕೆ ಕಡ್ದಿಟ್ಟಿದ್ದಿತ್ತಲ್ಲ ಅದನ್ನು ಹಾಕುವ. ಇದಕ್ಕೆ ಮತ್ತು ನೀರಂತ ಸೇರ್ಸೋಕ್ಕಿಲ್ಲ, ನಾನು ಅದೇ ಬೊಗಣಿಗೆ ಹಾಕೊಂಡೆ ಕಡ್ದೆ. ಇದಕ್ಕೆ ನೀರಂತ ಸೇರ್ಸೋಕ್ಕಿಲ್ಲ. ಹೀಗೆ ಒಂದು ಸರಿ ಮುಚ್ಚಿ ಕುದಿ ಬಂದರೆ ಆಯ್ತು. ಕಾಣಿ ನಮ್ಮ ಕೆಸಿನ ಸೊಪ್ಪಿನ ಬಜ್ಜಿ ರೆಡಿ ಆಯ್ತು. ಹೀಗೆ ಒಂದು ಒಗ್ಗರಣೆ ಹಾಕಿ ಒಂದು ಕುದಿ ಬಂದರೆ ಸಾಕಿದು ಬಜ್ಜಿ ರೆಡಿ ಆಯ್ತು. ಎಲ್ಲ ನನ್ನ ವೀಡಿಯೋ ಕಾಂತಿಪ್ಪರಿಗೆ ಒಂದು ನಾನು ಬೇಡ್ಕೊಂಬೆ ಅಂತ ಅಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಗೆ ನಿಮ್ಗೆ ಏನಾದ್ರು ಅನ್ಸೋದಿದ್ದರೆ ಇದು ನನ್ನ ರೆಸಿಪಿ ಕಂಡು ಕಮೆಂಟ್ ಮಾಡಿ, ನಾನು ಅದನ್ನು ತಗೊಂತೆ. ನೀವೆಂತ ಹೇಳಿದ್ರು ನಾನು ತಗೊಂತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ, ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. Like, share, subscribe. Thank you for watching.